ಇತ್ತೀಚೆಗೆ ಈ ಬೆದರಿಕೆಯ ಈ ಥ್ರೆಟ್ ಕಾಲ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದಿನೇ ದಿನೇ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಕೂಡ ಹುಸಿ ಬಾಂಬ್ ಬೆದರಿಕೆಯ ಪ್ರಕರಣ ಇವತ್ತು ದಾಖಲಾಗಿರುವಂತದ್ದು. ಪ್ರತಿಷ್ಠಿತ ಹಾಸ್ಪಿಟಲ್ಗಳಿಗೆ ಈ ಬೆದರಿಕೆಯ ಮೇಲ್ ಬಂದಿದೆ. ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ನಾರಾಯಣ ಹೆಲ್ತ್ ಕೇರ್ ಆಗಿರಬಹುದು, ಸಾಗರ್ ಆಸ್ಪತ್ರೆ ಆಗಿರಬಹುದು, ಜೊತೆಗೆ ಸೆಂಟ್ ಫಿಲೋಮಿನಾ ಆಸ್ಪತ್ರೆಗೆ ಈಗ ಥ್ರೆಟ್ ಮೇಲ್ ಬಂದಿದೆ. ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಸಂಜೆ ಆಸ್ಪತ್ರೆಗೆ ಇಮೇಲ್ ಮಾಡಿದ್ದಾರೆ. ತಕ್ಷಣ ಅಲರ್ಟ್ ಆದಂತಹ ಗೋವಿಂದಪುರ ಪೊಲೀಸರಿಂದ ಪರಿಶೀಲನೆಯನ್ನ ಕೂಡ ನಡೆಸಲಾಯಿತು. ಆದರೆ ತಪಾಸಣೆ ವೇಳೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಇದು ಅಂತ ಬೆಳಕಿಗೆ ಬಂದಿದೆ. ಪೊಲೀಸರಿಗೆ ವಿಚಾರ ಗೊತ್ತಾಗಿದೆ. ಇನ್ನು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿಂದೆ ಶಾಲೆಗಳಿಗೆ ಬಂದಿದ್ದಂತಹ ಥ್ರೆಟ್ ಮೇಲ್ ಈಗ ನೋಡಿ ಆಸ್ಪತ್ರೆಗೂ ಬಂದಿರುವಂತಹ ಕೇಸ್ ಇವತ್ತು ದಾಖಲಾಗಿರುವಂತದ್ದು. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತಿಷ್ಠಿತ 3 ಹಾಸ್ಪಿಟಲ್ಗಳಿಗೆ ಈಗ ಥ್ರೆಟ್ ಮೇಲ್ ಬಂದಿರುವಂತದ್ದು ಗಮನಿಸ್ತಾ ಇದ್ದೀರಾ. ಈ ಎಲ್ಲ ಆಸ್ಪತ್ರೆಗಳಿಗೆ ಸಾಗರ್ ಆಸ್ಪತ್ರೆ ಆಗಿರ್ಬೋದು, ಜೊತೆಗೆ ಸೆಂಟ್ ಫಿಲೋಮಿನಾ ಆಗಿರ್ಬೋದು, ಜೊತೆಗೆ ನಾರಾಯಣ್ ಹೆಲ್ತ್ ಕೇರ್ ಆಗಿರ್ಬೋದು, ಇಲ್ಲಿಗೂ ಕೂಡ 6 ಆಸ್ಪತ್ರೆಗಳಿಗೆ, ಕೇವಲ 3 ಅಲ್ಲ 6 ಆಸ್ಪತ್ರೆಗಳಿಗೆ ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಥ್ರೆಟ್ ಮೇಲ್ ಅನ್ನ ಕಿರಾತಕರು ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.